ಒಂದು ರಾಜ್ಯದಲ್ಲಿ ಒಬ್ಬ ರಾಜ ಇದ್ದ. ಅವನು ತುಂಬಾ ಧೈರ್ಯಶಾಲಿಯಲ್ಲ, ತುಂಬಾ ಬುದ್ಧಿವಂತ ಕೂಡ ಅಲ್ಲ. ಆದರೆ ಅವನಿಗೆ ಒಂದು ದೊಡ್ಡ ಸಮಸ್ಯೆ ಇತ್ತು. ಅವನು ಕೇಳಿದ ಪ್ರತಿಯೊಬ್ಬರ ಮಾತನ್ನು ನಂಬುತ್ತಿದ್ದ. ಮತ್ತು ಅವನ ಬಳಿ ಒಬ್ಬ ಮಂತ್ರಿ ಇದ್ದ. ಅವನು ರಾಜ್ಯವನ್ನೇ ಉಳಿಸುತ್ತಿದ್ದ. ಪ್ರತಿದಿನ ಹೊಸ ಆದೇಶ ಕೊಡುತ್ತಿದ್ದ. ಒಂದು ದಿನ ಬೆಳಿಗ್ಗೆ ಎದ್ದ ತಕ್ಷಣ ಹೇಳಿದ, ನನ್ನ ಕನಸಿನಲ್ಲಿ ನಾನು ಹಾರುತ್ತಿದ್ದೆ. ಇಂದು ರಾಜ್ಯದ ಎಲ್ಲ ಜನರು ಹಾರಬೇಕು. ಸೈನಿಕ ಗಾಬರಿ. ಮಂತ್ರಿಯಾದ ಸೋಮಣ್ಣ ಯೋಚನೆಯಲ್ಲಿ ತೊಡಗಿದ. ಮಹಾರಾಜ, ಜನರಿಗೆ ರೆಕ್ಕೆಗಳಿಲ್ಲ. ಹಾಗಿದ್ರೆ ರೆಕ್ಕೆಗಳನ್ನು ತಯಾರಿಸಿ. ಮಹಾರಾಜ, ಮೊದಲು ನೀವು ಹಾರುವುದನ್ನು ಪ್ರಯೋಗ ಮಾಡಿ. ನೀವು ಹಾರಿದರೆ ಜನರು ನಂಬುತ್ತಾರೆ. ನಡೆಯಿರಿ, ಹೋಗೋಣ ಹಾರುವುದಕ್ಕೆ. ಮಂತ್ರಿಯು ಬೇಗನೆ ಕೆಳಗೆ ದೊಡ್ಡ ಜಾಲ ಹಾಸಿದ. ಮಹಾರಾಜರಿಗೆ ಯಾವಾಗ ಬುದ್ಧಿ ಬರುತ್ತೋ ಎಂತ ಯೋಚನೆಯಲ್ಲಿ ತೊಡಗಿದರು. ಬನ್ನಿ, ಹೋಗೋಣ ಅರಮನೆಗೆ. ರಾಜಕುಮಾರ ಅರಮನೆಯ ಮೇಲ್ಗಡೆಯಿಂದ ಹಾರುತ್ತಾ ಇದ್ದಾರೆಯಂತೆ. ನಾನು ಏಕೆ ಹಾರಲಿಲ್ಲ? ಮಹಾರಾಜ, ಕನಸುಗಳಲ್ಲಿ ಮಾತ್ರ ಹಾರಬಹುದು. ಎಲ್ಲರೂ ನಕ್ಕರು. ಹಾಗೆ ಒಂದು ದಿನ ರಾಜ ಕೇಳಿದ, ಈ ವರ್ಷ ಮಾವಿನ ಹಣ್ಣು ಕಡಿಮೆ ಯಾಕೆ? ಮಳೆ ಕಡಿಮೆ ಆಯಿತು. ಹಾಗಿದ್ರೆ ಮೋಡಗಳನ್ನು ಬಂಧಿಸಿ ಅರಮನೆಯಲ್ಲಿ ಇಡಿ. ಮಹಾರಾಜ, ಮೋಡಗಳನ್ನು ಹಿಡಿಯಲು ಮೊದಲು ಅವುಗಳನ್ನು ಮುಟ್ಟಬೇಕು. ಮಂತ್ರಿಯು ಮತ್ತೆ ಯುಕ್ತಿ ಮಾಡಿದ. ಮಹಾರಾಜ, ಮೋಡಗಳನ್ನು ಹಿಡಿಯಲು ಮೊದಲು ಅವುಗಳನ್ನು ಮುಟ್ಟಬೇಕು. ಮೋಡಗಳನ್ನು ಮುಟ್ಟಿ ನೋಡೋಣ. ಕೈಯಲ್ಲಿ ಹಿಡಿಯೋಕೆ ಆಗುತ್ತಾ ಇಲ್ಲ. ಮೋಡಗಳಂತೆ ಕೆಲವು ವಿಷಯಗಳು ನಮ್ಮ ಕೈಯಲ್ಲಿಲ್ಲ, ಹಿಡಿಯೋದಕ್ಕೆ ಆಗುವುದಿಲ್ಲ ರಾಜರೇ. ನನ್ನಿಗಿಂತ ನೀನೇ ಹೆಚ್ಚು ಬುದ್ಧಿವಂತ. ಬಾ ನರಿಯಣ್ಣ, ನನ್ನ ಬಾಳೆಹಣ್ಣು ಯಾಕೆ ತಿಂದಿದ್ದೀಯ? ನಾನು ಬಾಳೆಹಣ್ಣನ್ನು ತಿಂದಿಲ್ಲ. ನೀನೇ ತಿಂದಿದ್ದು ನನಗೆ ನ್ಯಾಯ ಬೇಕು. ರಾಜನ ಹತ್ತಿರ ಹೋಗೋಣ, ಬಾ, ನೀನೇ ತಿಂದಿತ್ತು. ನರಿ ಮತ್ತು ಕೋತಿಯು ರಾಜನ ಹತ್ತಿರ ನ್ಯಾಯಕ್ಕಾಗಿ ಹೊರಡುತ್ತವೆ. ರಾಜನ ಹತ್ತಿರ ಎಲ್ಲಾ ವಿಷಯವನ್ನು ವಿಸ್ತಾರವಾಗಿ ಹೇಳುತ್ತವೆ. ಅವಾಗ ರಾಜ ಹೇಳುತ್ತಾನೆ, ಈ ನರಿಯನ್ನು ಕೂಡಲೇ ಜೈಲಿಗೆ ಹಾಕಿ. ಸಾಕ್ಷಿ ಇದೆಯೇ? ನ್ಯಾಯ ಎಂದರೆ ಕೇಳಿದ ಮಾತು ನಂಬುವುದು ಅಲ್ಲ. ರಾಜರೇ, ಹಾಗಾದರೆ ತನಿಖೆ ಮಾಡಿ. ತನಿಖೆ ಮಾಡಿದಾಗ ಕೊನೆಗೆ ಗೊತ್ತಾಯಿತು, ಕೋತಿಯೇ ಬಾಳೆಹಣ್ಣು ತಿಂದಿತ್ತು. ಕೂಡಲೇ ಕೋತಿಯನ್ನು ಜೈಲಿಗೆ ಹಾಕಿ. ಒಂದು ದಿನ ರಾಜನಿಗೆ ದೂರದ ರಾಜ್ಯದಿಂದ ಒಂದು ಪತ್ರ ಬಂತು. ಅದು ಪಕ್ಕದ ರಾಜ್ಯದ ರಾಜರಿಂದ ಬಂದಿತ್ತು. ರಾಜನು ಪತ್ರವನ್ನು ನೋಡುತ್ತಲೇ ಕೋಪಗೊಂಡನು. ಮಂತ್ರಿಗಳೇ, ದೂರದ ರಾಜ್ಯದ ರಾಜ್ಯ ನಮ್ಮ ಮೇಲೆ ಯುದ್ಧ ಘೋಷಿಸಿದ್ದಾನೆ. ಸೈನ್ಯ ಸಿದ್ಧ ಮಾಡಿ ಎಂದು ರಾಜನು ಕೂಗಿದ. ಮಂತ್ರಿಯು ಶಾಂತವಾಗಿ ಹೇಳಿದನು, ಮಹಾರಾಜನೇ, ನೀವು ಸ್ವತಃ ಓದಿ ನೋಡಿತೀರಾ? ನನಗೆ ಓದಲು ಬರೋದಿಲ್ಲ. ಆದರೆ ಈ ಪತ್ರದ ಮೇಲೆ ಕೆಂಪು ಮುದ್ರೆ ಇದೆ. ಅದು ಖಂಡಿತ ಯುದ್ಧದ ಸೂಚನೆ. ಮಂತ್ರಿಯು ಪತ್ರವನ್ನು ಓದಿ ನಗುತ್ತಾ ಹೇಳಿದನು, ಮಹಾರಾಜ, ಇದು ಯುದ್ಧ ಘೋಷಣೆಯಲ್ಲ. ಅವರು ಸ್ನೇಹ ಒಪ್ಪಂದಕ್ಕಾಗಿ ಆಹ್ವಾನ ಕಳಿಸಿದ್ದಾರೆ. ಕೆಂಪು ಮುದ್ರೆ ಅವರ ರಾಜ್ಯದ ಶಾಂತಿ ಸಂಕೇತ. ಅಯ್ಯೋ, ನಾನು ಓದಿಲ್ಲದೆ ತೀರ್ಮಾನ ತೆಗೆದುಕೊಂಡಿದ್ದರೆ ದೊಡ್ಡ ಯುದ್ಧ ಆಗುತ್ತಿತ್ತು.